ಅವರವರ ಬೆಂಬಲಿಸಬೇಕು. ಅವರ ಸಾಮಾಜಿಕ ಸೇವೆ ಸಾಕಷ್ಟು ಇರೋದರಿಂದ ಇಡೀ ದೇಶಕ್ಕಲ್ಲ, ರಾಜ್ಯಕ್ಕಲ್ಲ, ಇಡೀ ವಿಶ್ವದಲ್ಲಿ ಅವರ ಸೇವೆ ಇನ್ನೊಂದಷ್ಟು ವಿಶಾಲವಾಗಿ ಆಗಬೇಕು, ಜನರಿಗೆ ಮುಟ್ಟಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಂಜುನಾಥ್ ಅವರವರಿಗೆ ಬೆಂಬಲವನ್ನು ಕೊಡಬೇಕು. ಈ ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಮತ್ತು ಎಲ್ಲ ಮತದಾರ ಬಂಧುಗಳು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ವಿಶೇಷವಾಗಿ ನಮ್ಮ ಸಂಘಟನೆಗೆ ಇಡೀ ರಾಜ್ಯದ 30 ಜಿಲ್ಲೆಯಿಂದ ಯಾವುದೇ ಸಮಸ್ಯೆಗಳು ಬಂದು ಜಯದೇವ ಕರ್ಕೊಂಬಂದಾಗ ಸಾಕಷ್ಟು ಸೇವೆಗಳನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಸಾಕಷ್ಟು ಜೀವದಾನವನ್ನು ಕೊಟ್ಟಿರ್ತಕ್ಕಂಥ ಮಹನೀಯರವರು. ವಿಶೇಷವಾಗಿ ಸಂಘಟಕರು ಯಾರೇ ಕರೆ ಕೊಟ್ಟಾಗ ಯಾವುದೇ ಮೀನಾಮೇಷ ಎಣಿಸದೆ, ಯಾವುದೇ ಜಾತಿ ಧರ್ಮ ನೋಡದೆ ಇವತ್ತು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ಎಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಅವರಿಗೆ ಮತ ಕೊಟ್ಟು ಅವರಿಗೆ ಇನ್ನೊಂದಷ್ಟು ಸೇವೆ ಮಾಡ್ತಕ್ಕಂಥ ಅವಕಾಶನ ಮಾಡಿಕೊಡಬೇಕು ಅಂತೇಳಿ ರಾಮನಗರ ಜಿಲ್ಲೆಯ ಮತದಾರರಲ್ಲಿ ಸಂಘಟನೆ ವಿನಂತಿ ಮಾಡ್ಕೊಳ್ತದೆ. ಇಲ್ಲಿವರೆಗೂ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಪ್ರಾದೇಶಿಕ ಪಕ್ಷದ ಮತ್ತು ಈ ನಾಡಿನ ನೆಲ ಜಲ ರಕ್ಷಣೆ ಮಾಡುವಂಥ ಅಭ್ಯರ್ಥಿ ಯಾರಿರ್ತಾರೆ, ಪಕ್ಷ ಇರೋದು ಯಾವುದಕ್ಕೆ ಇಲ್ಲಿವರೆಗೂ ಬೆಂಬಲವನ್ನು ಕೊಡ್ತಾ ಮತ್ತು ಬೆಂಬಲವನ್ನು ಸೂಚಿಸ್ತಾ ಪ್ರೋತ್ಸಾಹಿಸ್ತಾ ಬಂದಿದ್ದೇವೆ. ಆದರೆ ಇವತ್ತಿನ ದಿನ ಏನು ಇಷ್ಟು ಒಂದು 20ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ಕರೆದಿರುವಂಥ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಒಂದು ಹೇಳ್ತೀನಿ, ನಾವು ಯಾವುದೇ ಪಕ್ಷದ ಪರವಾಗಿ ಇದು ಬೆಂಬಲ ಅಲ್ಲ, ಪ್ರಚಾರ ಅಲ್ಲ. ವ್ಯಕ್ತಿಗತವಾದ ಆ ವ್ಯಕ್ತಿಗೆ ಮಾತ್ರ ಇವತ್ತು ಬೆಂಬಲವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಯಾವ JDS ಪಕ್ಷ, BJP ಪಕ್ಷ, ಕಾಂಗ್ರೆಸ್ ಪಕ್ಷ, ಯಾವುದೇ ಪಕ್ಷದ ಪರವಾಗಿ ಬಂದಿಲ್ಲ. ಪಕ್ಷಕ್ಕೂ ನಾವು ಬೇರೆ ಕ್ಷೇತ್ರಗಳಲ್ಲಿ ನಾವು ಇದನ್ನ ಮಾಡಲಿಕ್ಕೆ ಹೋಗೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಏನಿದೆ, ಡಾಕ್ಟ್ರು ಏಕೆ ಅಂತ ಹೇಳಿದ್ರೆ ಹೃದಯವಂತ ಡಾಕ್ಟ್ರು, ಆ ವ್ಯಕ್ತಿಯನ್ನು ನಾವು ಗೆಲ್ಲಿಸ್ಕೋಬೇಕು. ಯಾಕೆಂದರೆ ಅಂಥ ಒಂದು ರತ್ನವನ್ನು ನಾವು ಬಿಟ್ಟರೆ ಮತ್ತೆ ನೀವು ಯಾವತ್ತೂ ಅಂಥ ವ್ಯಕ್ತಿಯನ್ನು ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರಲ್ಲಿ ನಾವು ಕಾಣಲಿಕ್ಕಾಗೋದಿಲ್ಲ. ಹಾಗಾಗಿ ರಾಮನಗರ ಜಿಲ್ಲೆಯ ಜನತೆಗೆ ಹೇಳ್ತೀನಿ, ದಯವಿಟ್ಟು ಈ ಸಲ ಮಂಜುನಾಥ್ನವರ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಿ. ಏಕೆಂದರೆ ಈಗಾಗಲೇ ಕನಕಪುರ, ಚನ್ನಪಟ್ಟಣ, ರಾಮನಗರ, ನಮ್ಮ ಕಸ್ತೂರಿ ಕರ್ನಾಟಕ ಜನಪ್ರತಿನಿಧಿಗಳು ಹಲವಾರು ಕಾರ್ಯಕರ್ತರನ್ನು ಕರೆಯನ್ನು ಕೊಟ್ಟಿದ್ದೇವೆ. ಅಲ್ಲಿ ಒಂದು 15 ದಿವಸದ ಹಿಂದೆಯಿಂದ ಕೆಲಸವನ್ನು ಮಾಡ್ತಿದ್ದಾರೆ, ಕರೆಯನ್ನು ಕೊಟ್ಟಿದ್ದೇವೆ. ಮಂಜುನಾಥ್ ಅವ್ರಿಗೆ ಬೆಂಬಲಿಸಿ ಮಂಜುನಾಥರ ಈ ಸಲ ಸತಾಯಗತಾಯ ಗೆಲ್ಲಿಸಿ ಲೋಕಸಭೆಗೆ ಕಳಿಸೋಣ. ಹಣಕ್ಕೆ ಬೆಲೆ ಕೊಡ್ತಾರ, ವ್ಯಕ್ತಿಗೆ ಬೆಲೆ ಕೊಡ್ತಾರ ಅಂತ ಅಂದ್ಬಿಟ್ಟು ಇವತ್ತು ನೋಡ್ತಾ ಇದ್ದಾರೆ ಇಡೀ ದೇಶದಲ್ಲೇ. ಹಾಗಾಗಿ ದಯಮಾಡಿ ಇವತ್ತು ರಾಮನಗರ ಜಿಲ್ಲೆಯ ಜನಕ್ಕೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ಇಂಥ ಅಭ್ಯರ್ಥಿ ಮತ್ತೆ ನಮಗೆ ಸಿಗಲ್ಲ. ದಯಮಾಡಿ ರಾಮನಗರದ ಜನ, ಯಾಕೆಂತಂದರೆ ಇದು ಏನಾದ್ರು ಒಂದು ಸ್ವಲ್ಪ ಅವ್ರೇನಾದ್ರು ಸೋತಂತಾಗ ಇಡೀ ದೇಶದ ಜನ ನಮ್ಮ ರಾಮನಗರದ ಜನ ಏನು ಈ ಥರ ಜನ ಅಂತ ಬೈಕೊಳ್ತಾರೆ. ಹಾಗಾಗಿ ಸಜ್ಜನ ವ್ಯಕ್ತಿ, ಅವ್ರೇನಾದರೂ ಗೆದ್ದರೆ ಕೇಂದ್ರ ಆರೋಗ್ಯ ಮಂತ್ರಿ ಆಗ್ತಾರೆ, ಈಗಾಗಲೇ ನಮ್ಮ ನಾಯಕರುಗಳು ಹೇಳ್ದಂಗೆ. ಹಾಗಾಗಿ ಇವ್ರನ್ನೇ ನೀವು ಆಯ್ಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ತೀನಿ. ಯಾಕೆ ಅಂತಂದರೆ ಅವರಿಗೆ ಮೋಸ ಗೊತ್ತಿಲ್ಲ. ಈಗ ಕಾಂಗ್ರೆಸ್ಸಿಂದ ನಿಂತಿರ್ತಕ್ಕಂಥ ಸುರೇಶ್ ಅವರಾಗಿರಲಿ, DK ಶಿವಕುಮಾರ್ ಆಗಿರಲಿ, ಇವ್ರು ಬರೀ ಮೋಸ, ಈ ರಾಜ್ಯದ ಜನಕ್ಕೆ, ಈ ಜಿಲ್ಲೆ ಜನಕ್ಕೆ ಬರೀ ಮೋಸ ಮಾಡಿಕೊಂಡು, ಬರೀ ವಂಚನೆ ಮಾಡಿಕೊಂಡು, ಬರೀ ದ್ರೋಹ ಮಾಡ್ಕೊಂಡು ಬಂದಂಥವ್ರು. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ಅವ್ರ ಯೋಗ್ಯತೆಗೆ ನಾಚಿಕೆ ಆಗಬೇಕು. ಅವ್ರು ಈ ಜಿಲ್ಲೆ ಜನರ ಹತ್ರ ಮತ್ತೆ ಬಂದು ಓಟ್ ಕೇಳೋಕೆ ಅವ್ರಿಗೆ ನಾಚಿಕೆ ಆಗಬೇಕು. ಯಾಕೆ ಅಂತಂದರೆ ಮೇಕೆದಾಟು ಕಟ್ತೀವಿ ಅಂತೇಳಿ ಇವತ್ತು ಮೇಕೆದಾಟು ಕಟ್ಟೋ ಜಾಗದಲ್ಲಿ ಏನು ಕಟ್ತಿದ್ದಾರೆ ಅಂತ ಇವತ್ತು ಅವ್ರ ಬಾಯಲ್ಲಿ ಹೇಳಬೇಕು, ನಾವು ಹೇಳಲ್ಲ ಅದನ್ನು. ಮೇಕೆದಾಟು ಕಟ್ಟೋ ಜಾಗದಲ್ಲಿ ಇವತ್ತು ಕಾಂಪೌಂಡ್ ಹಾಕಿ 80 ಎಕರೆಗೆ ಏನು ಕಟ್ತಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಬೇಕು. ಇವ್ರಿಗೆ ನಾಚಿಕೆ ಮಾನ ಮರೆದಿದ್ರೆ ಜಿಲ್ಲೆಯ ಜನರ ಕ್ಷಮೆ ಕೇಳಬೇಕಾಗುತ್ತೆ. ಜಿಲ್ಲೆಯ ಜನರ ಓಟ್ ಕೇಳೋಕ್ಕೆ ನಾಲಾಯಕಿವರು, ಅಯೋಗ್ಯರಿವರು. ಇವತ್ತು ದೇಶದ ರಾಜಕಾರಣ ಮಾಡ್ತಾರೆ. ಇಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿನ ಇಲ್ಲಿ ಎಲ್ಲ ರಾಮನಗರ ಜಿಲ್ಲೆಯಲ್ಲಿ ಒಂದು ಕಡೆ ಇದೆ, ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದು, ಇಲ್ಲಿ ವಕೀಲರ ಮೇಲೆ ದ್ವೇಷ ಮಾಡೋದು, ಇಲ್ಲೆಲ್ಲೋ ನಂದಿನಿ ಇದು ಫ್ಯಾಕ್ಟ್ರಿ ಆಗ್ತಿದ್ರೆ ಅದನ್ನು ತಗೊಂಡು ಕನಕಪುರಕ್ಕೆ ಹಾಕೊಳ್ಳೋದು, ಈ ರೀತಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಜಿಲ್ಲೆಯ ಜನ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಸಕಾಲ ಈ ಸಂದರ್ಭದಲ್ಲಿ ಈಗ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.